ಹೋಗಿದೆ ಬಿವೈವಿ. ಆತ್ಮಸಾಕ್ಷಿ ಪೂಜೆ ಒಂದ್ ಕಡೆನಲ್ಲಿ ವಿಜಯೇಂದ್ರ ಕೊಡುವಂತಹ ಸಂದೇಶ ಏನು? ಯಾರಿಗೆ ಸಂದೇಶವನ್ನ ಕೊಡಲಾಗುತ್ತೆ? ಯಾರೆಲ್ಲ ಇದ್ದಾರೆ ಪಕ್ಷದ್ರೋಹಿಗಳು? ಅಡ್ಡ ಮತದಾನಿಗಳಿಗೆ ಅವರ ಪತ್ತೆಗೆ ದೇವರ ಮೊರೆ ಹೋಗಿದ್ದಾರೆ. ಆತ್ಮಸಾಕ್ಷಿ ಪೂಜೆ ನಡೆಯುತ್ತೆ ಒಂದ್ ಕಡೆನಲ್ಲಿ. ಯಾರಿಗೆ ಯಾವ ಸಂದೇಶವನ್ನ ಕೊಡ್ತಾರೆ ಬಿವೈವಿ? ದೆಹಲಿಯಿಂದ ನೇರ ಧರ್ಮಸ್ಥಳಕ್ಕೆ ಬಿವೈ ವಿಜಯೇಂದ್ರ ಪ್ರಯಾಣವನ್ನ ಬೆಳೆಸುತ್ತಿದ್ದಾರೆ. ಧರ್ಮಸ್ಥಳದಲ್ಲಿಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡ್ತಾರೆ. ಅಡ್ಡ ಮತದಾನದ ಚರ್ಚೆ ನಡುವೆ ಕುತೂಹಲವನ್ನು ಮೂಡಿಸ್ತಾ ಇದೆ ಬಿವೈವಿ ಅವರ ನಡೆ. ಆತ್ಮಸಾಕ್ಷಿ ಪೂಜೆ ಆಗುವಂಥದ್ದು. ವಿಜಯೇಂದ್ರ ಸಂದೇಶ ಏನು? ಹಾಗಾದ್ರೆ ಯಾರಿಗೆ ಯಾವ ಸಂದೇಶವನ್ನ ಕೊಡ್ತಾರೆ? ಯಾರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ? ಈಗ ಆಲ್ರೆಡಿ ಒಂದು ಲೀಸ್ಟ್ ಹೈಕಮಾಂಡ್ ಅಂಗಳವನ್ನ ತಲುಪಿದೆ. ಹೈಕಮಾಂಡ್ ಕೂಡ ಕೆಲವೊಂದಷ್ಟು ಸೂಚನೆಗಳನ್ನ ಕೊಟ್ಟಿರ್ತಾರೆ. ಹಾಗಾಗಿ ಬಿವೈವಿ ಅವರ ನಡೆ ಈ ಒಂದು ಸಂದರ್ಭದಲ್ಲಿ ತೀವ್ರವಾದಂತಹ ಕುತೂಹಲವನ್ನು ಮೂಡಿಸ್ತಾ ಇರುವಂತದ್ದು. ಪರಿಷತ್ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಆಯಿತು. ಕ್ರಾಸ್ ವೋಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಬಿಜೆಪಿ ಒಳಗಡೆ ಇದ್ದಂತಹ ಪಕ್ಷದ್ರೋಹಿಗಳು ಯಾರು? ಪಕ್ಷ ನಂಬಿತ್ತು, ಆದ್ರೆ ಪಕ್ಷಕ್ಕೆ ಮೋಸ ಮಾಡಿದಂಥವ್ರು ಯಾರು? ಅವರನ್ನ ಕಂಡಿಡಿಯುವಂತ ನಿಟ್ಟಿನಲ್ಲಿ ಒಂದ್ ಕಡೆನಲ್ಲಿ ಸಿಟಿ ರವಿ ಅವರ ನೇತೃತ್ವದಲ್ಲಿ ನಿಯೋಗ ಕೂಡ ರೆಡಿ ಆಗಿದೆ. ಮತ್ತೊಂದ್ ಕಡೆನಲ್ಲಿ ಆಣೆ ಪ್ರಮಾಣ ಪಾಲಿಟಿಕ್ಸ್ ಕೂಡ ಬಿಜೆಪಿ ಪಾಳ್ಯದಲ್ಲಿ ಶುರುವಾಗಿತ್ತು. ಈ ಆಣೆ ಪ್ರಮಾಣ ಪಾಲಿಟಿಕ್ಸ್ಗೆ ಸ್ವಪಕ್ಷದಲ್ಲೇ ಕೆಲವೊಂದಷ್ಟು ರೀತಿಯಾದಂತಹ ಕೂಗುಗಳು, ಚರ್ಚೆಗಳು, ಆಕ್ಷೇಪಗಳು ಎಲ್ಲವೂ ಕೂಡ ಕೇಳಿಬಂದಿತ್ತು. ಯಾರು ಕೂಡ ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಆಣೆ ಪ್ರಮಾಣ ಪಾಲಿಟಿಕ್ಸ್ ಬೇಡ ಅಂತ ಕೂಡ ಹೇಳಲಾಗ್ತಾ ಇತ್ತು. ನಿನ್ನೆ ರಾತ್ರಿಯಿಂದಲೇ ಧರ್ಮಸ್ಥಳದಲ್ಲಿದ್ದಾರೆ ಬಿವೈ ವಿಜಯೇಂದ್ರ ಅವರು. ಬೆಳಗ್ಗೆ 8:30ಕ್ಕೆ ಮಂಜುನಾಥನ ದರ್ಶನವನ್ನ ಪಡಿತಾರೆ. ಮಂಜುನಾಥನ ದರ್ಶನವನ್ನ ಪಡೆದು ವಿಜಯೇಂದ್ರ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಬೆಳಗ್ಗೆ 9 ಗಂಟೆಗೆ ಮಂಜುನಾಥನ ಸನ್ನಿಧಿಯಲ್ಲೇ ಸುದ್ದಿಗೋಷ್ಠಿಯನ್ನ ಮಾಡಲಾಗುತ್ತೆ. ಸುದ್ದಿಗೋಷ್ಠಿಯ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ಕೂಡ ಹಂಚಿಕೊಳ್ತಾರೆ. ಬೆಳಗ್ಗೆ 8:30ಕ್ಕೆ ಮಂಜುನಾಥನ ದರ್ಶನವನ್ನ ಪಡೆಯುವಂಥದ್ದು ಬಿವೈ ವಿಜಯೇಂದ್ರ ಅವರು. ತದನಂತರ 9 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಇವಾಗ ಹೈಕಮಾಂಡ್ ಜೊತೆ ಆದಂತಹ ಚರ್ಚೆಗಳು ಜೊತೆಯಲ್ಲಿ ಈಗ ಆಲ್ರೆಡಿ ಇಂಟರ್ನಲ್ಲಿ ಯಾರೆಲ್ಲ ಹೆಸರುಗಳು ಕೇಳಿ ಬಂದಿತ್ತೆ ಅದು ಬಿವೈ ವಿಜಯೇಂದ್ರ ಅವ್ರಿಗೂ ಕೂಡ ಗೊತ್ತಿರುತ್ತೆ, ಆರ್ ಅಶೋಕ್ ಅವ್ರಿಗೂ ಕೂಡ ಗೊತ್ತಿರುತ್ತೆ. ಆ ಹೆಸರುಗಳನ್ನ ಹೈಕಮಾಂಡ್ ಅಂಗಳಕ್ಕೆ ತಲುಪಿಸುವಂತಹ ಕೆಲಸವನ್ನ ಈಗ ಆಲ್ರೆಡಿ ಅವ್ರು ಮಾಡಿದ್ದಾರೆ. ತದನಂತರ ಅಫಿಷಿಯಲಿ ಸಿಟಿ ರವಿ ಅವರ ನಿಯೋಗದಿಂದ ಯಾರ ಪಕ್ಷ ದ್ರೋಹಿಗಳು ಅನ್ನುವ ನಿಟ್ಟಿನಲ್ಲಿ ಮಾಹಿತಿ ಹೊರಗಡೆ ಬರಬೇಕು. ಅದಕ್ಕಿಂತ ಮುಂಚಿತವಾಗಿ ಸಂದೇಶವನ್ನ ಕೊಡ್ತಾರೆ ಬಿವೈ ವಿಜಯೇಂದ್ರ ಅವರು. ಈಗ ಆಲ್ರೆಡಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಬಂದಿರೋದ್ರಿಂದ ಹೈಕಮಾಂಡ್ ಕೂಡ ಕೆಲವೊಂದಷ್ಟು ಸೂಚನೆಗಳನ್ನ ಕೊಟ್ಟಿದೆ. ಆ ಸೂಚನೆಗಳ ಏನು, ಜೊತೆಯಲ್ಲಿ ಆ ಪಕ್ಷದ್ರೋಹಿಗಳಿಗೆ ಯಾವ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ, ಯಾವ ಮಾನದಂಡದಲ್ಲಿ ಕ್ರಮವನ್ನ ತೆಗೆದುಕೊಳ್ತಾರೆ, ಪ್ರತಿಯೊಂದನ್ನು ಕೂಡ ಇಂದು ನಡೆಯುವಂತಹ ಸುದ್ದಿಗೋಷ್ಠಿಯಲ್ಲಿ ಹೇಳುವಂತಹ ಸಾಧ್ಯತೆಗಳಿದೆ. ಯಾಕಂತ ಅಂದ್ರೆ ಅಟ್ಲೀಸ್ಟ್ ಜೆಡಿಎಸ್ ಎಕ್ಸ್ಪೆಕ್ಟ್ ಮಾಡಿತ್ತು ಕ್ರಾಸ್ ವೋಟಿಂಗ್ ಆಗತ್ತೆ ಅಂತ, ಆದ್ರೆ ಬಿಜೆಪಿ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಅದ್ರ ಕಡೆ ಯೋಚನೆನೂ ಮಾಡಿರ್ಲಿಲ್ಲ. ಆರ್ ಅಶೋಕ್ ಅವರು ಕ್ರಾಸ್ ವೋಟಿಂಗ್ ಆದ ನಂತರ ಮಾತನಾಡ್ತಾ ಹೇಳ್ತಾರೆ, ನಾವ್ ಇದ್ರ ಬಗ್ಗೆ ಥಿಂಕ್ ಕೂಡ ಮಾಡಿರ್ಲಿಲ್ಲ. ಯಾಕಂತ ಅಂದ್ರೆ ನಾವು ಅಷ್ಟು ನಂಬಿಕೆ ಇಟ್ಟಿದ್ವು ನಮ್ಮ ಶಾಸಕರ ಮೇಲೆ, ಆದ್ರೆ ನಮ್ಮ ಶಾಸಕರು ನಮ್ಗೆ ಕೈ ಕೊಡ್ತಾರೆ ಅಂತ ನಾವು ಊಹೆ ಕೂಡ ಮಾಡ್ಕೊಂಡಿರ್ಲಿಲ್ಲ ಅಂತ. ಹಾಗಾಗಿ ಈ ಕ್ರಾಸ್ ವೋಟಿಂಗ್ ಆಗ್ತಿದಂಗೆ ಹೈಕಮಾಂಡ್ ಏನಾಯ್ತು ಅನ್ನುವ ಕುರಿತಾಗಿ ಬಿವೈ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ಅವರನ್ನ ಪ್ರಶ್ನೆ ಮಾಡುತ್ತೆ. ಏನಾಯ್ತು ಹೇಳಿ ಅಂತ ಫೋನ್ ಕರೆ ಮಾಡುವ ಮುಖಾಂತರ ಉತ್ತರವನ್ನ ಕೇಳುವಂತ ಇದನ್ನ ಮಾಡುವಂಥದ್ದು. ಆದ್ರೆ ಅದ್ಯಾವುದಕ್ಕೂ ಕೂಡ ಉತ್ತರ ಸಿಗದ ಪರಿಸ್ಥಿತಿಯಲ್ಲಿ ಇವ್ರು ಇರ್ತಾರೆ. ಹಾಗಾಗಿ ತದನಂತರ ನಿನ್ನೆ ಅವರು ಹೈಕಮಾಂಡ್ ಅವರನ್ನ ಭೇಟಿ ಮಾಡಿ ಕೆಲವೊಂದಷ್ಟು ವಿಚಾರಗಳನ್ನ ಕೂಡ ಚರ್ಚೆ ಮಾಡಿರುವಂಥದ್ದು. ಎಸ್, ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಎಸ್ ಬಸವರಾಜ್, ಇಂದು ಬೆಳಗ್ಗೆ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಮಾಡಿದ ಬಳಿಕ 9 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕೂಡ ಇಟ್ಕೊಂಡಿದ್ದಾರೆ. ಯಾರಿಗೆ ಯಾವ ರೀತಿಯಾದಂತಹ ಸಂದೇಶ ಕೊಡುವಂತಹ ಸಾಧ್ಯತೆಗಳಿದೆ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯಾ, ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಪಾಳ್ಯದಲ್ಲಿ ಒಂದು ಬಿರುಗಾಳಿ ಕೂಡ ಎದ್ದಿರ್ತಕ್ಕಂಥದ್ದು. ಆ ಒಂದು ಬಿರುಗಾಳಿಯನ್ನು ನಂದಿಸುವಂತಹ ಪ್ರಯತ್ನದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಕೂಡ ಬಹಳಷ್ಟು ಹರಸಾಹಸವನ್ನು ಕೂಡ ಪಡ್ತಾ ಇದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿದ್ದಾರೆ. ರಾಜ್ಯದಲ್ಲಿ ವಿಧಾನ ಪರಿಷತ್ ಚುನಾವಣೆ ಸಂದರ್ಭದಲ್ಲಿ ಆಗಿರತಕ್ಕಂತ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಕೂಡ ಒಪ್ಪಿಸಿದ್ದಾರೆ. ಅಲ್ಲಿ ಕೆಲವೊಂದಿಷ್ಟು ಹೈಕಮಾಂಡ್ ನಾಯಕರು ಸೂಚನೆ ಕೂಡ ಕೊಟ್ಟಿದ್ದಾರೆ. ಆ ಒಂದು ಸೂಚನೆಯನ್ನ ತೆಗೆದುಕೊಂಡು ನೇರವಾಗಿ ಧರ್ಮಸ್ಥಳದತ್ತು ಕೂಡ ವಿಜಯೇಂದ್ರ ಅವರು ಕೂಡ ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು. ಈಗಾಗಲೇ ಧರ್ಮಸ್ಥಳದಲ್ಲಿ ಕೂಡ ಇರುವಂತದ್ದು. ಇವತ್ತು ಇನ್ನು ಅರ್ಧ ಗಂಟೆಗಳಲ್ಲಿ ಒಂದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಒಂದು ದರ್ಶನವನ್ನು ಕೂಡ ಪಡೆಯಲಿದ್ದಾರೆ.
ಪ್ರಮುಖವಾಗಿ ಅವರು ಕೂಡ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಎನ್ನುವಂಥದ್ದು ಧರ್ಮಸ್ಥಳದಲ್ಲೇ ಮಂಜುನಾಥ ಸ್ವಾಮಿ ಮುಂದೆ ಕೂಡ ನಿರ್ಣಯ ಆಗಿದೆ, ಅಲ್ಲೇ ಕೂಡ ಆನೆ ಪ್ರಮಾಣ ಮಾಡ್ಲಿ ಅನ್ನುವಂತ ಎಲ್ಲ ಶಾಸಕರು ಅನ್ನುವಂತ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಅದಕ್ಕೆ ಇಡೀ ಬಿಜೆಪಿಯ ಪಾಳ್ಯದಲ್ಲಿ ಸಾಕಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಕೂಡ ಪರ ವಿರೋಧ ಕೂಡ ವ್ಯಕ್ತವಾಗ್ತಿದ್ವು. ಕೆಲವೊಂದಿಷ್ಟು ಹಿರಿಯ ನಾಯಕರು ಅದಕ್ಕೆ ವಿರೋಧನೂ ಕೂಡ ವ್ಯಕ್ತಪಡಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಅದರಿಂದ ಹಿಂದೇಟು ಕೂಡ ಹಾಕಿರತಕ್ಕಂಥದ್ದು ವಿಜಯೇಂದ್ರ ಅವರು. ಆದ್ರೆ ತಾವು ನೇರವಾಗಿ ಯಾರು ಬೇಕಾದ್ರೂ ಬೇಡ, ನಾನೇ ಹೋಗಿ ಒಂದು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನ ಪಡಿತೇನೆ, ಒಂದಿಷ್ಟು ನಾನೇ ಕೂಡ ಅದನ್ನ ನಿರ್ಧಾರ ಮಾಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ವಿಜೇಂದ್ರ ಅವರು ಕೂಡ ಇದೀಗ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನ ಕೂಡ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಅವರ ಒಂದು ನಾಯಕತ್ವ ಕೂಡ ಒಂದು ಪ್ರಶ್ನೆ ಎಂಬಂತೆ ಕೂಡ ಈಗ ಕಾಡ್ತಾ ಇದೆ. ಯಾಕಂತಂದ್ರೆ ಒಬ್ಬ ರಾಜ್ಯಾಧ್ಯಕ್ಷರಾಗಿ ಶಾಸಕರು ಅಡ್ಡ ಮತದಾನ ಮಾಡ್ತಾರಂತಂದ್ರೆ ಅವರ ಒಂದು ನಾಯಕತ್ವ ಹೇಗಿದೆ ಅನ್ನುವಂಥದ್ದು ಒಂದ್ ಕಡೆ ಪ್ರಶ್ನೆ ಕೂಡ ಮೂಡಿರ್ತಕ್ಕಂಥದ್ದು. ಹಾಗಾಗಿ ಅದನ್ನ ನನ್ನ ಒಂದು ನಾಯಕತ್ವದಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ, ಯಾರೋ ಒಬ್ರು ಎಡವಟ್ ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ವಿಜೇಂದ್ರ ಅವರು ಕೂಡ ಕೆಲವೊಂದಿಷ್ಟು ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಭಾಗವಾಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನಕ್ಕೂ ಕೂಡ ಮುಂದಾದ್ರ ಅನ್ನೋದು ತಾವು ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಯಾರು ಕೂಡ ಒಂದ್ ಕಡೆ ವಿರೋಧ ವ್ಯಕ್ತ ಸಂದರ್ಭದಲ್ಲಿ ತಾವೇ ಒಂದು ಬದ್ಧರಾಗಿ ತಾವೇ ಒಂದು ಆನೆ ಪ್ರಮಾಣಕ್ಕೆ ಮುಂದಾದ್ರ ವಿಜೇಂದ್ರ ಅವರು ಅನ್ನುವಂಥದ್ದು ಕೂಡ ಇದೀಗ ಚರ್ಚೆ ಆಗ್ತಾ ಇದೆ. ದರ್ಶನವನ್ನು ಪಡೆದುಕೊಂಡ ಬಳಿಕ 9 ಗಂಟೆಗೆ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಲಿದ್ದಾರೆ. ಕೆಲವೊಂದಿಷ್ಟು ಅವರ ಒಂದು ನಾಯಕತ್ವ ಏನ್ ಪ್ರಶ್ನೆ ಮೂಡಿದೆ, ಅದು ಹೈಕಮಾಂಡ್ ನಾಯಕರು ಕೂಡ ಒಂದಿಷ್ಟು ಖಡಕ್ ಆಗಿರ್ತಕ್ಕಂಥ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥದ್ದು, ಮತ್ತೆ ರಾಜ್ಯ ಬಿಜೆಪಿ ಪಾಳ್ಯದಲ್ಲೂ ಕೂಡ ವಿಜೇಂದ್ರ ಅವರ ವಿರುದ್ಧ ಕೆಲವೊಂದಿಷ್ಟು ಆರೋಪಗಳು ಕೂಡ ಕೇಳಿ ಬಂದಿದ್ದಾವೆ ಅನ್ನುವಂಥದ್ದು. ಆ ಒಂದು ಆರೋಪಗಳಿಗೆ ಒಂದಿಷ್ಟು ಕ್ಲಾರಿಫಿಕೇಶನ್ ಕೊಡುವಂತ ಪ್ರಯತ್ನವನ್ನ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಮಾಡಬಹುದು. ಅದರ ಜೊತೆಗೆ ಬಿಜೆಪಿ ಹೈಕಮಾಂಡ್ ನಾಯಕರು ಏನೆಲ್ಲ ಸೂಚನೆ ಕೊಟ್ಟಿದ್ದಾರೆ, ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ, ಮತ್ತೆ ತಾವೇನೆಲ್ಲ ರಾಜ್ಯದಲ್ಲಿ ಮತ್ತೆ ಬದಲಾವಣೆ ಮಾಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ವಿಜಯೇಂದ್ರ ಅವರು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಸುದೀರ್ಘವಾಗಿರ್ತಕ್ಕಂಥ ತಮ್ಮ ವಿವರವನ್ನ ಅಡ್ಡ ಮತದಾನ ವಿಚಾರ ಮತ್ತೆ ಹೈಕಮಾಂಡ್ ನೀಡಿರ್ತಕ್ಕಂಥ ಸೂಚನೆಗಳು ಮತ್ತೆ ರಾಜ್ಯ ಬಿಜೆಪಿಯಲ್ಲಿ ಆಗಿರ್ತಕ್ಕಂಥ ಏನು ಅಡ್ಡ ಮತದಾನ ಮಾಡಿದ್ದಾರೆ ಅವ್ರ ಬಗ್ಗೆ ಏನೆಲ್ಲ ಅವರಿಗೆ ಮಾಹಿತಿ ಸಿಕ್ಕಿದೆ ಅವೆಲ್ಲವನ್ನು ಕೂಡ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಹಂಚಿಕೊಳ್ಬಹುದು. ಸುಕನ್ಯಾ. ಎಸ್ ಬಸವರಾಜ್, ಮತ್ತೊಂದು ಕಡೆನಲ್ಲಿ ಇವಾಗ ಆಲ್ರೆಡಿ ನೀವೇ ಹೇಳಿದ್ರೆ ಹೈಕಮಾಂಡ್ ಕೂಡ ಕೆಲವೊಂದಷ್ಟು ಸಂದೇಶಗಳನ್ನ ಕೊಟ್ಟಿದೆ, ಸೂಚನೆಗಳನ್ನ ಕೂಡ ಕೊಟ್ಟಿದೆ. ಇಂದು BY ವಿಜಯೇಂದ್ರ ಅವರು ಸುದ್ದಿಗೋಷ್ಠಿಯನ್ನ ಮಾಡ್ತಿದ್ದಂತ ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ಪ್ರಸ್ತುತ ಮಾಡ್ತಾರೆ. ಆದ್ರೆ ಈ ಪಕ್ಷದ್ರೋಹಿಗಳಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಅಂದ್ರೆ ಯಾವೆಲ್ಲ ಮಾನದಂಡಗಳನ್ನ ಅನುಸರಿಸುವಂತ ಸಾಧ್ಯತೆ ಇದೆ? ಖಂಡಿತ ಸುಕನ್ಯಾ, ಈಗಾಗಲೇ ಅಡ್ಡ ಮತದಾನ ಮಾಡಿರ್ತಕ್ಕಂತ ಶಾಸಕರು ಏನಿದ್ದಾರೆ ಅವರನ್ನ ಪತ್ತೆ ಹಚ್ಚುವಂತ ಕೆಲಸಗಳು ಭರದಿಂದ ಬಿಜೆಪಿ ಪಾಳ್ಯದಲ್ಲಿ ಸಾಗ್ತಾ ಇದೆ. ಹೈಕಮಾಂಡ್ ನಾಯಕರು ಕೂಡ ಕೆಲವಷ್ಟು ಮಾಹಿತಿ ಇದೆ ಅನ್ನುವಂಥದ್ದು ಕೂಡ ಇರುವಂತದ್ದು. ಅದರ ಜೊತೆಗೆ ಈಗ ರಾಜ್ಯದಲ್ಲಿ ಕೂಡ ಒಂದು ಸತ್ಯ ಶೋಧನಾ ಸಮಿತಿಯನ್ನು ಕೂಡ ರಚನೆ ಮಾಡಿದ್ರು. ಆ ಒಂದು ಸತ್ಯ ಶೋಧನಾ ಸಮಿತಿಯ ವರದಿ ಏನಿದೆ ಆ ವರದಿ ಅನ್ವಯ ಕೂಡ ಕ್ರಮ ಆಗುವಂತದ್ದು ಕೂಡ ಬಿಜೆಪಿ ಪಾಳ್ಯದಲ್ಲಿ ಇರುವಂತ ವಿಚಾರ. ಆದ್ರೆ ಇದೀಗ ಹೈಕಮಾಂಡ್ ನಾಯಕರು ಕೂಡ ಒಂದು ಇವರು ವರದಿ ಕೊಟ್ಟ ಬಳಿಕ ಹೈಕಮಾಂಡ್ ನಾಯಕರು ಕೂಡ ಒಂದು ಸೂಚನೆಯನ್ನು ಕೊಟ್ಟು ಅವರು ಒಂದು ಕ್ರಮವನ್ನು ಕೈಗೊಳ್ಳಬಹುದು. ಅದರ ಜೊತೆಗೆ ಕೆಲವಷ್ಟು ಸೂಚನೆಗಳನ್ನ ವಿಜೇಂದ್ರ ಅವರು ಕೂಡ ಕೊಟ್ಟಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕಾ ಅಥವಾ ಒಂದು ಶಿಸ್ತು ಕ್ರಮದ ಒಂದು ನೋಟಿಸ್ ಅನ್ನ ಜಾರಿ ಮಾಡಿ ಮತ್ತೆ ಅವರಿಗೆ ಒಂದು ಏನಾದ್ರೂ ಕಾಲಾವಕಾಶ ಕೊಡಬೇಕಾ ಅಥವಾ ಅವರ ಒಂದು ಮುನಿಸ್ ಏನಿದೆ ಅವರ ಒಂದು ಅಸಮಾಧಾನ ಏನಿದೆ ಅದಕ್ಕೆ ಏನ್ ಕಾರಣ ಅನ್ನುವಂಥದ್ದು, ಅದಕ್ಕೆ ಯಾವ ರೀತಿ ತಿದ್ದುಪಡಿ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ಹೈಕಮಾಂಡ್ ನಾಯಕರ ಮುಂದೆ ವಿಜೇಂದ್ರ ಅವರು ಮತ್ತೆ ಆರ್ ಅಶೋಕ್ ಅವರು ಹೋದಂತ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಕೂಡ ಚರ್ಚೆ ನಡೆಸಿರ್ತಕ್ಕಂಥದ್ದು. ಆ ಒಂದು ವೇಳೆ ಅವರ ಒಂದು ನಾಯಕತ್ವವನ್ನು ವಿಚಾರಕ್ಕೂ ಸಂಬಂಧಪಟ್ಟಂತೆ ಕೂಡ ಹೈಕಮಾಂಡ್ ನಾಯಕರು ಪ್ರಶ್ನೆ ಮಾಡಿದ್ದಾರೆ. ತಾವು ಈ ರೀತಿ ಅಸಮಾಧಾನ ಗೊತ್ತಿದ್ರೆ ಅಥವಾ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ನೀವು ಮಾಡಿದ್ರ ಅನ್ನುವಂತ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ಮತ್ತೆ ಅವ್ರ ಅಸಮಾಧಾನಕ್ಕೆ ಏನ್ ಕಾರಣ ಅದನ್ನು ಕೂಡ ಸರಿಪಡಿಸಿಕೊಳ್ಳುವಂತ ಪ್ರಯತ್ನವನ್ನು ನೀವು ತಾವು ಮಾಡ್ಬೇಕಾಗಿತ್ತು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥ ವಿಜಯೇಂದ್ರ ಅವರು ಈಗ ಶಾಸಕರ ಮೇಲೆ ಕ್ರಮ ಆಗ್ಬೇಕು ಒಂದು, ಮತ್ತೆ ಮುಂದೆ ಕೂಡ ಪಕ್ಷ ಸಂಘಟನೆ ಯಾವುದೇ ರೀತಿ ತೊಡಕಾಗಬಾರ್ದು, ಮತ್ತೆ ಅವರ ನಾಯಕತ್ವ ಕೂಡ ಪ್ರಶ್ನೆ ಎಂಬಂತೆ ಆಗ್ಬಾರ್ದು. ಆ ಒಂದು ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಒಂದಿಷ್ಟು ಸಲಹೆಗಳನ್ನ ಪಡೆದುಕೊಂಡು ಮತ್ತೆ ಒಂದಿಷ್ಟು ಕ್ರಮಗಳನ್ನ ಜರುಗಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಚರ್ಚೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ. ಎಸ್ ನೋಡಿ, ದೆಹಲಿಯಿಂದ ನೇರ ಧರ್ಮಸ್ಥಳಕ್ಕೆ BY ವಿಜಯೇಂದ್ರ ಅವರು ಈಗ ಆಲ್ರೆಡಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಆಲ್ರೆಡಿ ಅಲ್ಲಿದ್ದಾರೆ. 8:30ಕ್ಕೆ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಕೂಡ ಮಾಡ್ಕೊಳ್ತಾರೆ. ತದನಂತರ 9 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಕೆಲವೊಂದಷ್ಟು ಸಂದೇಶಗಳು ಜೊತೆಯಲ್ಲಿ ಹೈಕಮಾಂಡ್ ಕೊಟ್ಟಂತಹ ಸೂಚನೆಗಳು ಅದೆಲ್ಲವನ್ನ ಪ್ರಸ್ತುತ ಪಡುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿದೆ.